ಇದೇನಿದು ನನ್ನ ಮಗಳೇನು ಮಾತಾಡ್ತಿಲ್ಲ. ಐ ಲವ್ ಯು ಫ್ರೆಂಡ್. ಅಯ್ಯಯ್ಯೋ ಎಷ್ಟು ಕ್ಯೂಟಾಗಿ ಐ ಲವ್ ಯು ಫ್ರೆಂಡ್ ಅಂತ ಹೇಳ್ತೀಯೋ. ಐ ಲವ್ ಯು ಟೂ ಬಂಗಾರ. ಒಬ್ಬೊಬ್ಬೊಬ್ಬ ಇದೆಲ್ಲ ಬರೀ ಬಾಯಿ ಮಾತಾಗ ಅಷ್ಟೇ. ಸಿಹಿಗಿಂತ ನಂಗೆ ಸೀತಾನೇ ಇಷ್ಟ ಅಂತ ಹೇಳೋದು, ಆದರೆ ರಿಯಾಲಿಟಿ ಬೇರೆನೇ ಇದೆ. ಹೆಂಡತಿಗಿಂತ ಮಗಳ ಮೇಲೆ ನಿಮಗೆ ಜಾಸ್ತಿ ಪ್ರೀತಿ. ಯಾಕ್ರಿ ನಿಮಗೆ ಹೀಗೆ ಅನ್ನಿಸ್ತಿದೆ? ಓಹೋ, ಸಿಹಿ ಪುಟಾನ ಈ ಥರ ಕೂರಿಸ್ಕೊಂಡಿದ್ದೀನಿ ಅಂತನಾ? ಅದಕ್ಕೇನಂತೆ, ಈ ಕಡೆ ನೋಡಿ ಫುಲ್ ಜಾಗ ಖಾಲಿ ಬಿಟ್ಟಿದ್ದೀನಿ ನಿಮ್ಗೋಸ್ಕರ. ಬನ್ನಿ, ನಿಮ್ಮನ್ನು ಎತ್ಕೋತಿ ಬನ್ನಿ. ಸಿಹಿ ಆಗಿಂದ ಅಷ್ಟೊಂದು ಮಾತಾಡ್ಸಿದೆ ಕಣೆ, ನಿಮ್ಮಪ್ಪ ಒಂದು ಉತ್ತರನೂ ಕೊಡ್ಲಿಲ್ಲ, ನಗ್ಲೂ ಇಲ್ಲ ಗೊತ್ತಾ. ಈಗ ನೋಡು ಹೇಗೆ ನಗ್ನಾಗ್ತಾ ಇದ್ದಾರೆ ಅಂತ. ಸೀತಾ, ನನ್ನ ಮಗಳ ಜೊತೆ ಮಾತಾಡ್ತಾ ನಾನು ಅರ್ಧ ಮೂಡು ಸರಿ ಹೋಗಿದೆ. ಈಗ ನೀವು ತಂದು ಕೊಟ್ಟಿರೋ ಕಾಫಿ ಕುಡಿದ್ರೆ ಪೂರ್ತಿಯಾಗಿ ಸರಿ ಹೋಗುತ್ತೆ. ಕಾಫಿ ಕೊಡಿ. ಥ್ಯಾಂಕ್ ಯು. ಸಿಹಿ ಇಲ್ಲಿ ನೋಡು ನಿನ್ನ ಫೇವ್ರೆಟ್ ಲೋಟ. ನಿಧಾನ ಕಣೆ, ಬಿಸಿ ಅದು. ಇದು ಹೆಂಗ್ ಬಂತು? ನಾನು ಸೀನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ಬಟಾಟದಿಂದ ಓಡ್ ಬಂತು. ಓ, ಯಾಕೋ ಮಳೆ ನೀರಲ್ಲಿ ತೇಲ್ಕೊ ಬರ್ಲಿಲ್ವಾ? ನಾವು ಮನೆಗೆ ಹೋಗಿದ್ವಲ್ಲ, ಆಗ ತಂದಿತ್ತು, ತೆಗಿಯಕ್ ಮರ್ತೇ ಹೋಗಿತ್ತು ನನಗೆ. ಯಾ ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ. ನೀವ್ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನೀವಿನ್ನ ಟೇಸ್ಟೇ ಮಾಡಿಲ್ಲ. ಈ ಕಾಫಿ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ನೀವು ಮಾಡಿರೋ ಕಾಫಿ ಅಂತ. ಕರೆಕ್ಟಾಗಿ ಹೇಳ್ದೆ ಅಲ್ವಾ? ಹಾ, ನಿಮಗೋಸ್ಕರನೇ ಸ್ಪೆಷಲ್ ಆಗಿ ಮಾಡಿತ್ತು. ಓ ಥ್ಯಾಂಕ್ಸ್. ಈ ಸ್ಟೀಲ್ ಲೋಟದಲ್ಲಿ ಹಾಲು ಕುಡಿಯೋದು ಈಸಿ. ಆ ಕಪ್ ಲೋಟದಲ್ಲಿ ಹಾಲು ಕುಡಿಬೇಕಾದ್ರೆ ಅದೆಲ್ಲಾದ್ರೂ ಹೊಡೆದೋಗುತ್ತೆ ಅಂತ ಭಯಕ್ಕೆ ಹಾಲು ಕುಡ್ದಿದ್ದೆ ಅನ್ಸಲ್ಲ. ಹೌದು ಪುಟ್ಟ, ಸ್ಟೀಲ್ ಲೋಟನೇ ಕಂಫರ್ಟಬಲ್ ಅಲ್ಲ. ಹೌದೌದೌದು, ನಿಮ್ಮನೆ ಕಾಫಿ ಲೋಟದಲ್ಲಿ ಕಾಫಿ ಕುಡಿದ್ರೆ ಅದ್ರ ರುಚಿನೇ ಬೇರೆ. ಈ ಲೋಟದಲ್ಲಿ ಕುಡಿದ್ರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್. ನಾಳೆಯಿಂದ ನನಗೂ ಸ್ಟೀಲ್ ಲೋಟನೇ. ಸರಿ ಆಯ್ತು. ರಾಮ್, ಸಿಹಿ ಜೊತೆ ಮಾತಾಡಿ ನಿಮ್ಮ ಮನ್ಸು ಲೈಟ್ ಆಯ್ತಾ? ಅದೇನು ಸೀಕ್ರೆಟ್ ಅಂತ ಈಗಲಾದರೂ ಹೇಳ್ಬಾರ್ದಾ? ಸೀಕ್ರೆಟ್ ಏನಲ್ಲ, ಹೇಳಕ್ ಇಷ್ಟ ಇರಲಿಲ್ಲ ಅಷ್ಟೆ. ನನ್ನ ಮೂಡ್ ಹಾಳಾಗಿದೆ ಅಂತ ನಿಮ್ಮ ಮೂಡು ಹಾಳಾಗ್ಬಾರ್ದಲ್ವಾ, ಅದಕ್ಕೆ. ಬಟ್ ಈಗ ಹೇಳಬೇಕಾಗಿದೆ. ಇಟ್ಸ್ ಅಬೌಟ್ ಚಾಂದ್. ಅವಳನ್ನ ಕೆಲಸದಿಂದ ಕಿತ್ತಾಕದ್ನಲ್ಲ, ಅದಕ್ಕೆ ಜಗಳ ಮಾಡ್ಕೊಂಡು ಬಂದಿದ್ಲು. ಈ ವಿಚಾರವಾಗಿ ನಿಮಗೂ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಳೆ. ದಯವಿಟ್ಟು ಅವಳು ಕಾಲ್ ಬಂದರೆ ಆನ್ಸರ್ ಮಾಡಬೇಡಿ ಪ್ಲೀಸ್. ಇಗ್ನೋರ್. ನನಗ ಫರ್ಗೆಟ್ ಇಟ್ ಸೀತಾ. ಚಾಂದನಿಗೆ ನನ್ನಿಂದ ಹರ್ಟ್ ಆಯ್ತೋ ಏನೋ. ಹಲೋ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮಿಂದ ಅವಳು ಕೆಲಸ ಹೋಯ್ತಲ್ಲ ಅನ್ನೋ ಯೋಚನೆ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಫಾರ್ ಗಾಡ್ ಸೇಕ್. ನಮ್ಮಿಬ್ಬರ ಮಧ್ಯೆ ಯಾರು ಬರೋಕ್ಕಾಗಲ್ಲ. ಅಕಸ್ಮಾತ್ ಯಾರಾದರೂ ಬಂದರೆ ಅವ್ರಿಗೆ ಜಾಗನೂ ಇರೋದು. ಬಡ್ಡಿ ಬಂಗಾರ ಮಾಡಿ ಹೇಳ್ದಂಗೆ ನಾನು ಇವ್ರ ಮಧ್ಯೆ ಹೋಗ್ಬಾರ್ದಾ? ನನ್ನ ಅಪ್ಪ ಅಮ್ಮ ಮಧ್ಯೆ ಹೋಗಲ್ಲ. ಅಂಜಲಿ, ಏನಾಗಿದೆ ನಿನಗೆ? ಅಲ್ಲ, ಗಂಟೆ 10 ಆದರೆ ಸಾಕು ನೀನು ದಿಬ್ಬಕ್ಕೆ ತಲೆ ಕೊಟ್ಟು ಮಲಗ್ತಿದ್ದೆ, ಆದರೆ ಇವತ್ತೇನು ಎಚ್ಚರ ಇದೆಯಲ್ಲ? ಏನಿಲ್ಲ, ನಾಳೆ ಪೇಷಂಟ್ ಹೆಲ್ತ್ ಚೆಕಪ್ ಬಗ್ಗೆ ಸ್ವಲ್ಪ ಏನೋ ತಿಳ್ಕೊಬೇಕಿತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನೊಂದು ಸಲ ರೌಂಡ್ಸ್ ಹೋಗ್ಬಿಟ್ಟು ಬರ್ತೀನಿ. ಇವಳು ಯಾಕೆ ನನ್ನ ಹಿಂದೆ ಬರ್ತಿದ್ದಾಳೆ? ಏನಾಗಿದೆ ಇವಳಿಗೆ? ನಾನು ಅಂದರೆ ಇವಳಿಗೆ ಅಷ್ಟೊಂದು ಇಷ್ಟನ? ನನಗೋಸ್ಕರ ಒದ್ದಾಡಬೇಕು ಅಂತಿದ್ರೆ ಒದ್ದಾಡಲಿ, ಸಾಯ್ಲಿ. ನನಗಂತೂ ಇವಳು ಸವಾಸ ಸಾಕಾಗೋಗಿದೆ. ನಾಳೆ ದಿವಸ ಇವ್ರ ಅಣ್ಣಂದ್ರೆ ಏನಾದರೂ ಯಾಕೆ ನನ್ನ ತಂಗಿ ಹಿಂದೆ ಬರ್ತಿದ್ಯಾ ಅಂತ ಕೇಳಿದ್ರೆ, ನಾನೆಲ್ಲ ಬರ್ತಿರೋದು ನಿಮ್ಮ ತಂಗಿನೇ ನನ್ನ ಹಿಂದೆ ಬರ್ತಿದ್ದಾಳೆ ಅಂತ ಹೇಳಿದ್ರಾಯ್ತು. ಎಲ್ಲೋದ್ರು ಇವರು?
ಪದೇ ಪದೇ ಯಾಕೆ ನನ್ನ ಹಿಂದೆ ಬರ್ತಿದ್ಯಾ? ಆಲ್ರೆಡಿ ನಿಮ್ಮ ಅಣ್ಣಂದ್ರು ನನಗೆ ಧಮಕಿ ಹಾಕಿದ್ದಾರೆ, ಈಗ ಕೊಂದೇ ಬಿಡ್ಲಿ ಅಂತನಾ? ನೋಡು, ನೀನು ಅನುಮಾನ ಏನೇ ಇದ್ರು ಅದನ್ನು ನೀನೇ ಬಗೆಹರಿಸ್ಕೊ. ನಿಮ್ಮ ಅಣ್ಣಂದ್ರು ನನಗೆ ಹಿಗ್ಗಮಗ ಹೊಡೆದು ನಿನ್ನಿಂದ ದೂರ ಮಾಡಿದ್ದಾರೆ. ನಿನಗೆ ಧೈರ್ಯ ಇದ್ದರೆ ನಿಮ್ಮ ಅಣ್ಣಂದ್ರು ಮುಂದೆ ನಿಂತ್ಕೊಂಡು ನನಗೆ ಹಿಗ್ಗಮುಗ್ಗ ಹೊಡೆದ್ರಲ್ಲ, ಅದು ನಿಜನಾ ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡು. ಅವತ್ತಿನ ದಿವಸ ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ. ಆ ಅಂಜಲಿನೇ ನನ್ನ ಹಿಂದೆ ಬಂದರು, ಆ ರಾಮನ್ ಭಯಕ್ಕೆ ನಾನು ಬೆದರ್ಕೊಂಡು ಬದುಕಬೇಕಾಗಿದೆಯಲ್ಲ, ಎಂಥ ಕರ್ಮ ನಂದು. ನೆಮ್ಮದಿನೇ ಇಲ್ಲ. ನನ್ನ ನೆಮ್ಮದಿನ ಯಾರ್ಯಾರು ಹಾಳು ಮಾಡಿದ್ರೋ ಅವ್ರು ಯಾರೂ ನೆಮ್ಮದಿಯಾಗಿರ್ಬಾರ್ದು, ಯಾರೂ ನೆಮ್ಮದಿಯಾಗಿರ್ಬಾರ್ದು. ಆ ಸೀತಾ, ರಾಮ, ಅಶೋಕ, ಅಂಜಲಿ ಪಂಜಲಿ ಯಾರು ನೆಮ್ಮದಿಯಾಗಿರ್ಬಾರ್ದು. ಇಷ್ಟೆಲ್ಲ ಆಗಿದ್ದು ಆ ಸೀತಾಯಿಂದಾನೆ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತಿನ ದಿವಸ ಆ ರಾಮಂಗೆ ನಾನು ಹೆದರ್ಕೊಂಡು ಬದುಕ್ತಿರ್ಬೋದು, ಆದರೆ ಮುಂದೊಂದು ದಿವಸ ಆ ರಾಮ ಈ ರುದ್ರ ಪ್ರತಾಪ್ ಹೆಸರು ಕೇಳಿದ್ರೆ ಸಾಕು, ಆ ರಾಮ ಹೆದರ್ಕೊಂಡು ಸಾಯ್ಬೇಕು. ಹಾಗೆ ಮಾಡ್ತೀನಿ. ರಾತ್ರಿ ಇಷ್ಟೊತ್ತಾಯ್ತು ಇನ್ನೂ ಮೊಬೈಲ್ ನೋಡ್ತಾ ಕೂತಿದ್ಯಲ್ಲ, ಗೊತ್ತು ಇಲ್ವಾ? ಯಾವಾಗ ನೋಡಿದ್ರು ರೀಲ್ಸ್ ನೋಡ್ತಾ ಕುತ್ಕೊಂಡ್ಬಿಡ್ತೇನೆ. ಈಗ ಫೋನ್ ಹುಡುಕ್ತಾ ಇರೋದು ನಿಂದು. ಫೋನ್ ಬರ್ತಿರೋದು ನಿನಗೆ. ಇಷ್ಟೊತ್ತಲ್ಲಿ ಯಾರೇ ಅದು ನಿನಗೆ ಫೋನ್ ಮಾಡ್ತಾ ಇರೋದು? ಯಾರ್ದಾದ್ರೂ ಫೋನ್ ಬಂದಾಗ್ಲೇನಾ ನಿನಗೂ ಒಬ್ಳು ಹೆಂಡ್ತಿದ್ದಾಳೆ ಅನ್ನೋದು ಗೊತ್ತಾಗೋದು? ಫೋನ್ ಎತ್ ಸಾಯಕ್ಕೆ ಏನು ಇವ್ರಿಗೆ? ಇಷ್ಟು ಬೇಗ ಮಲ್ಕೊಂಬಿಟ್ರ? ಇಲ್ಲಿ ನನ್ನಿದ್ದೆ ಹಾಳಾಗ್ತಾ ಇದೆ, ಇವ್ರು ಮಲ್ಕೊಂಬಿಟ್ರ? ಫೋನ್ ರಿಸೀವ್ ಮಾಡ್ರೋ. 420? ಯಾರೇ ಇದು 420? ಹಲೋ ಮಿಸ್ಟರ್ 420, ಯಾರ್ರಿ ನೀವು? ನನ್ನ ಹೆಂಡ್ತಿಗೆ ಫೋನ್ ಮಾಡ್ತೀರೇನ್ರಿ? ಅದು ಇಷ್ಟು ಹೊತ್ತಿಗೆ? ಬೇರೆಯವ್ರ ಹೆಂಡ್ತಿಗೆ ಮಧ್ಯರಾತ್ರಿ ಫೋನ್ ಮಾಡ್ತೀರಲ್ಲ, ಮರ್ಯಾದೆ ಇಲ್ಲ? ಹೇಳ್ರಿ ಫೋನ್ನ, ಹೇಳಿ. ಹೆಂಗೆ ನಡ್ಗೋದ? ಫೋನ್ ಮಾಡಿದ್ ಯಾರು ಗೊತ್ತಾ? ಯಾರು? ನಿಮ್ಮ ಅಪ್ಪ ಆರ್ಪಿ. ಆರ್ಪಿನ? ಹೇಳಕ್ ಬಿಟ್ರಲ್ವಾ? ಶ್ರೀಮಂತ ರಮಣ ಗೋವಿಂದ ಹರಿ ಗೋವಿಂದ. 420? ನನ್ನನ್ನೇ 420 ಅಂತೀನೋ? ಇಷ್ಟು ಬೇಗ ನಾನು ಯಾರು ಅನ್ನೋದು ಮಾಡ್ತೋದ್ಯಾ? ನೆನಪಿಸ್ತೀನಿ, ಈ ರುದ್ರ ಪ್ರತಾಪ್ ಯಾರು ಅನ್ನೋದನ್ನ ಸರಿಯಾಗಿ ನೆನಪಿಸ್ತೀನಿ. ನನ್ನ ಮೊಮ್ಮಗನು ಅವ್ನ ಹೆಂಡ್ತಿನೂ ನೋಡಿ ನಿರ್ಧಾರ ಮಾಡ್ತಾರೆ. ಸರಿ ಒಳ್ಳೇದಪ್ಪ. ಥ್ಯಾಂಕ್ ಯು. ಅಪ್ಪಾಜಿ ಏನೋ ಬರಕ್ಕೆ ಹೇಳಿದ್ರಂತೆ? ಅದೇ ವರ್ಷ ಚಾರಿಟಿ ಅಂತ ಸ್ಕೂಲು ಕಾಲೇಜ್ಗಳಿಗೆಲ್ಲ ಡೊನೇಷನ್ ಕೊಡ್ತೀವಿ. ನಮ್ಮ ಕೂಸ್ಗೆ ಯಾವುದಾದ್ರೂ ಸಂಸ್ಥೆನಲ್ಲಿ ಸೀಟ್ ಇಲ್ಲ ಅಂತಾರ. CA ದತ್ತಾತ್ರೇಯ ಅಂತ ಮಾತಾಡಿದ್ದೀನಿ. ಅದೇ ಕಣ ನಿನ್ನ ಜೊತೆ ಓದ್ತಿದ್ದವನು. ಓಹ್, ಗೊತ್ತಾಯ್ತಪ್ಪಾಜಿ, ಅವ್ನು ದತ್ತ. ಅವನಿಗೆ ಬ್ಯಾಟೆ ಹಿಡ್ಕೊಳಕ್ಕೆ ಬರ್ತಾ ಇರಲಿಲ್ಲ, ಕುಡುಮಿ ಅಂತ ಕರಿತಿದ್ವಿ ಅವನನ್ನು ನಾವು. ಈಗ ಎಜುಕೇಷನ್ ಟ್ರಸ್ಟ್ ಇಟ್ಟಿದ್ದಾನಲ್ಲ, ಒಳ್ಳೆ ಹೆಸರಿದೆ ಅಪ್ಪಾಜಿ ಅದಕ್ಕೆ. ನೀನು ಸ್ವಲ್ಪ ಗಮನ ಕೊಟ್ಟಿದ್ದಿದ್ರೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೋದಾಗಿತ್ತೋ ಏನೋ. ಇದನ್ನ ಹೇಳೋದಕ್ಕೆ ಕರ್ಸಿದ್ರ ಅಪ್ಪಾಜಿ?
ಅದನ್ನ ಈಗ ಹೇಳಿದ್ರೂ ಪ್ರಯೋಜನ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಆ ದತ್ತಾತ್ರೇಯನ ಹತ್ರ ಆ ಸ್ಕೂಲಿನ ಡೀಟೇಲ್ಸ್ ಎಲ್ಲ ತರಿಸ್ಕೊ. ನಮ್ಮ ಸಿಹಿನ ಸ್ಕೂಲಿಗೆ ಸೇರಿಸ್ಬೇಕಲ್ವಾ? ನಮ್ಮ ಗೊಂದಲದಲ್ಲಿ ಮಗು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದಲ್ವಾ ಪಾಪ. ಅಲ್ಲ ಅಪ್ಪಾಜಿ, ಇದಕ್ಕೆ ನಮ್ಮ ರಾಮ ಸೀತಾ ಇಬ್ರು ಒಪ್ತಾರಾ ಅಂತ? ಅಲ್ಲ ಅಂದರೆ ಸಿಹಿ ಸ್ವತಃ ತಾನೇ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅಂದರೂ ಅವರಿಬ್ರು ಒಪ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ರಾಮನು ಸೀತಾನು ಇದ್ರ ಬಗ್ಗೆ ಏನು ನಿರ್ಧಾರ ತಗೋತಾರೋ ನನಗೆ ಗೊತ್ತಿಲ್ಲ. ಇಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅವರಿಗೆ ಈ ವಿಷಯ ಬಿಟ್ಟರೆ ಇದು ಮುಗಿದ ಕತೆ ಅಷ್ಟೇ. ಭಾರ್ಗವಿ ಹೇಳ್ದಾಗೆ ನಾವೇ ಏನಾದರೂ ಮಾಡಬೇಕು. ಸಿಹಿನ ಅಷ್ಟು ದೂರ ಸ್ಕೂಲಿಗೆ ಕಳಿಸೋದಕ್ಕೆ ನನಗೂ ಇಷ್ಟ ಇಲ್ಲ, ನೋವಾಗುತ್ತೆ. ಆದರೆ ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಲ್ವಾ? ಈ ಮನೇಲಿದ್ದರೆ ಅವಳಿಗೆ ಆಪತ್ತು ಅಂತ ಜ್ಯೋತಿಷ್ ಹೇಳಿದ್ದ ವಿಚಾರ ಗಮನದಲ್ಲಿ ಇಟ್ಕೊಂಡು ಈ ನಿರ್ಧಾರ ಮಾಡಿದ್ದೀನಿ. ಮೊದಲು ಆ ಸ್ಕೂಲಿನ ಡೀಟೇಲ್ಸ್ ತರಿಸ್ಕೊ, ಮುಂದಿಂದ ಆಮೇಲೆ ನೋಡೋಣ. ಆಯ್ತಪ್ಪಾಜಿ. ಭಾರ್ಗೋ, ನೀನು ನಿಜವಾಗ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ ಕಣೆ. ಅಪ್ಪಾಜಿ ತಲೆನ ಸರಿಯಾಗಿ ತಿರುಗಿಸಿದ್ಯಾ. ಭೇಷ್ ಭೇಷ್ ಭೇಷ್, ಮೆಚ್ಚಿದೆ ನಿನ್ನ. ಕಾಲು ಹೇಗಿದೆ ತಾತ? ಪರವಾಗಿಲ್ಲಮ್ಮ, ಇವಾಗ ಹುಷಾರಾಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ವೀಕಿಂದ ನಿಮಗೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ವಾ? ಪ್ರಕಾಶ್ ಅವರೇ, ನೀವೇನು ಇಲ್ಲಿ ಕೂತಿದ್ದೀರಲ್ಲ, ಮೊದಲೇ ನಿಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಸೂರ್ಯನ ಕಿರಣ ನಿಮ್ಮ ಮೇಲೆ ಬಿದ್ದರೆ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ. ಆಚೆ ಹೋಗಿ ಕೂತ್ಕೊಳ್ಳಿ ನೀವು. ಓಕೆ ತಾತ, ನಿಮ್ಗೆ ಆರಾಮಾಗಿದೆ. ಆಯ್ತಮ್ಮ. ಸೀತಾ, ತರಕಾರಿ ಹೆಚ್ಚ್ತಿದ್ಯಾ? ಕೊಡು, ನಾನು ಹೆಚ್ಚ್ತೀನಿ. ಪರವಾಗಿಲ್ಲ ಚಿಕ್ಕಿ, ನಾನೇ ಮಾಡ್ತೀನಿ. ರಾಮ್ ಮತ್ತೆ ಮಾವಯ್ಯ ಸಿಹಿ ಸ್ಕೂಲ್ದು ಪ್ರಾಪರ್ಟೀಸ್ ನೋಡ್ತಿದ್ದಾರೆ. ನೀನು ಹೋಗಿ ನೋಡು, ಚೆನ್ನಾಗಿರತ್ತೆ. ಪ್ರಾಪರ್ಟೀಸಾ? ಓ, ಪ್ರಾಸ್ಪೆಕ್ಟಸಾ? ಹಾ, ಅದೇ ಅದೇ, ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಹೋಗಿ ನೋಡಿ ಫೈನಲ್ ಮಾಡು ಸೀತಾ. ಅಲ್ಲ ಚಿಕ್ಕಿ, ಸಿಹಿನ ಬೇರೆ ಸ್ಕೂಲ್ಗೆ ಸೇರಿಸ್ಬೇಕು ಬೇಡವೋ ಅಂತ ನಾನು ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಬೇರೆ ಸ್ಕೂಲ್ ನೋಡೋದಕ್ಕೆ ಮಾವಯ್ಯನೇ ಹೇಳಿದ್ರಂತಲ್ಲ, ನೀನು ನೋಡಿದ್ರೆ ಏನೂ ಗೊತ್ತಿಲ್ಲದಿರೋ ಥರ ಇದೆಯಾ? ಸ್ಕೂಲ್ ವಿಷಯಕ್ಕೆ ತಾತನೂ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರ. ಯಾಕೆ ಸೀತಾ, ಏನಾಯಿತು? ಚಿಕ್ಕಿ, ವರ್ಷದ ಮಧ್ಯ ಸ್ಕೂಲ್ ಚೇಂಜ್ ಮಾಡಿದ್ರೆ ಸಿಹಿಗೂ ತುಂಬ ಕಷ್ಟ ಆಗುತ್ತೆ. ಆಫೀಸಲ್ಲೂ ಹೇಗೋ ತುಂಬ ಕೆಲಸ ಇಲ್ಲ, ನಾನು ಮನೇಲೇ ಇರ್ತೀನಿ. ಹೋಮ್ ಸ್ಕೂಲಿಂಗ್ ಮಾಡಿ ನಾನೇ ನನ್ನ ಮಗಳಿಗೆ ಕಲಿಸ್ಬೋದಲ್ವಾ? ಹೌದಾ, ನೀನೇ ಕಲಿಸ್ತೀಯಾ? ಇದು ಒಂಥರ ಚೆನ್ನಾಗಿದೆ. ಆದರೆ ಮಾವಯ್ಯ ಅಲ್ಲಿ ಸ್ಕೂಲ್ನ ಫೈನಲ್ ಮಾಡೋ ಹಾಗಿದೆ. ಸೀತಾ, ನೀನು ಹೋಗಿ ನೋಡು. ಆಮೇಲೆ ನಾನು ಹೇಳ್ದೆ ಅಂತ ಮಾತ್ರ ಹೇಳಬೇಡ ಪ್ಲೀಸ್. ಸರಿ ಚಿಕ್ಕಿ, ನಾನು ಹೋಗಿ ನೋಡ್ತೀನಿ. ಅಬ್ಬಾ, ಈ ಅಡುಗೆ ಮನೆ ನನ್ನ ಕೈ ತಪ್ಪೋಗೋದಕ್ಕೆ ನಾನು ಬಿಡೋದಿಲ್ಲ. ಅಕ್ಕ, ರುದ್ರಪ್ರತಾಪ್ ಅಂತ ಪೇಷಂಟ್ ಇದ್ರಲ್ವಾ, ಅವರೆಲ್ಲಿ? ಅವರು ರಾತ್ರಿನೇ ಎಲ್ಲಿಗೆ ಹೋದರು? ಕೇಳಿದರೆ ಏನು ಹೇಳಿಲ್ಲ. ಯಾಕೆ, ಏನಾಯಿತು? ಗೊತ್ತಿಲ್ಲ ಮೇಡಮ್ ನನಗೆ. ಹೀಗಿದ್ದಕ್ಕಿದ್ದಂಗೆ ಯಾಕೆ ಹೋದರು? ಬಹುಶಃ ನಾನಿಲ್ಲಿರೋ ಕಾರಣಕ್ಕೆ ಅನಿಸತ್ತೆ. ಇಷ್ಟಕ್ಕೂ ನಾನೇನು ಮಾಡಿದೆ ಅವ್ರಿಗೆ? ನನ್ನಿಂದ ಅವ್ರಿಗೆ ತೊಂದರೆ ಆಯಿತು ಅನಿಸುತ್ತೆ. ಹಲೋ, ಸೀತಾ ಮನೆ ಸ್ಯಾಲಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದರ ಕಾಪಿ ನನ್ನ ಹಳೆ ಆಫೀಸಲ್ಲಿದೆ. ನೋಡು, ಅದು ಸಿಗ್ನೇಚರ್ ಕಾಪಿನ ಆದಷ್ಟು ಬೇಗ ನನಗೆ ಕಳಿಸು, ಇಮಿಡಿಯೇಟಾಗಿ. ಬೇಗ ಕಳಿಸು. ಸರಿ, ಇವಳು ಯಾಕೆ ಪದೇ ಪದೇ ಮಾಡ್ತಿದ್ದಾಳೆ? ಅಚ್ಚ ಕನ್ನಡದಲ್ಲಿ ಹೇಳಿದ್ದೀನಿ, ಇವಳಿಗೆ ಅರ್ಥ ಆಗಲ್ವಾ? ಏನು ಮಾಡಲಿ? ಲಾಕ್ ಮಾಡೋದೇ ಸರಿ.
ಇಷ್ಟೊತ್ತು ಎಂಗೇಜ್ ಬರ್ತಾ ಇತ್ತು, ಇವಾಗೇನು ಕನೆಕ್ಟೇ ಆಗ್ತಾ ಇಲ್ಲ. ಇವಳ ಜೊತೆಗೆ ನಾನು ಮಾತಾಡ್ಬೇಕಂತೆ. ಇವಳ ಜೊತೆಗೆ ಮಾತಾಡೋದಕ್ಕೆ ನಾನೇನು ಇವಳು ಲವ್ವರ? ಏಯ್, ನಿನ್ನ ಅಣ್ಣಂದ್ರು ನನಗೆ ಕೊಟ್ಟಿರೋ ನೋವಿಗೆ ನೀನು ನೋವು ಅನ್ಭವಿಸ್ಬೇಕು ಕಣೆ. ನೀನು ನೋವು ಅನ್ಭವಿಸ್ಬೇಕು. ನಾನು ಯಾವಾಗ ಮಾತಾಡಬೇಕು ಅಂತ ಡಿಸೈಡ್ ಮಾಡ್ತೀನೋ ಆಗಲೇ ನೀನು ನನ್ನ ಜೊತೆಗೆ ಮಾತಾಡೋದಕ್ಕಾಗೋದು. ಅರ್ಥ ಆಯ್ತಾ? ಒಳ್ಳೆ ಸ್ಕೂಲ್ ಕಣ, ಇವತ್ತೇ ಹೋಗಿ ನೋಡ್ಕೊಂಡು ಬಾ. ಏನಾಯ್ತು? ಏನು ಮಾತಾಡ್ತಾನೆ ಇಲ್ಲ? ತಾತ, ಸಿಹಿ ತುಂಬ ಚಿಕ್ಕವಳು ತಾತ. ಅವಳನ್ನ ಈಗಲೇ ಮನೆಯಿಂದ ಅಷ್ಟು ದೂರ ಕಳಿಸೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಅವಳು ನಮ್ಮ ಜೊತೆ ಇದ್ರೆ ಬೆಟರ್. ರಾಮ, ನೀನು ಕೂಡ ಅಂಥದ್ದೇ ಸ್ಕೂಲ್ನಲ್ಲಿ ಓದಿ ಬೆಳೆದಿದ್ದಲ್ವೇನೋ? ಏನು ಕೆಟ್ಟದ್ದಾಗಿದೆ? ಸ್ವತಂತ್ರವಾದ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗಿಲ್ವಾ? ಸಿಹಿಗೂ ಹಾಗೆ ಆಗತ್ತೆ. ಜೊತೆಗೆ ನೀವಿಬ್ಬರು ಗಂಡ ಹೆಂಡ್ತಿನೂ ಪರಸ್ಪರ ಸಮಯ ಕಳೆಯೋದಕ್ಕೆ ಇದೇ ಸರಿಯಾದ ಸಮಯ. ನಾನು ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಪ್ಪ. ಅಲ್ಲ ತಾತ, ಬಾಮ್ಮ ಬಾ. ಆಯಾ, ಕುಡಿಯೋದಕ್ಕೆ ಕಾಫಿ ತರ್ತೀಯ ಅಂದ್ಕೊಂಡ್ರೆ ಬರೀ ಕೈಯಲ್ಲಿ ಬಂದಿದ್ಯಲ್ಲಮ್ಮ. ತಾತ, ಅದು ಚಿಕ್ಕಿ ಮಾಡ್ತಿದ್ದಾರೆ, ಇನ್ನೇನು ತರ್ತಾರೆ? ಅಯ್ಯೋ, ನಾನು ಸಾಧನ ಮಾಡೋ ಕಾಫಿನ ಇಷ್ಟು ವರ್ಷ ಕುಡ್ದಿದ್ದೀನಲ್ಲಮ್ಮ. ನಿನ್ನ ಕೈ ಕಾಫಿ ಕುಡಿಬೇಕು ಅಂತ ನನಗೆ ಆಸೆ ಆಗಿದೆ. ಹೋಗಮ್ಮ, ನೀನೇ ಕೈಯಾರ ಮಾಡಿಕೊಂಡು ತಂದ್ಕೊಟ್ಟ. ತಾತ, ಹಾಗೆ ಇನ್ನೊಂದು ವಿಷಯ ಮಾತಾಡಕ್ಕೆ ಬಂದೆ. ಮಾತಾಡಮ್ಮ. ಸಿಹಿಗೆ ಬೇರೆ ಸ್ಕೂಲ್ ನೋಡ್ತಿದ್ದೀರಂತೆ. ಈ ವರ್ಷ ನಾನೇ ಅವಳಿಗೆ ಹೋಮ್ ಸ್ಕೂಲಿಂಗ್ ಮಾಡ್ಲಾ? ಓಹೋ, ಅದು ಬೇರೆನಾ? ಸರಿ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಗುಗೆ ಪಾಠ ಮಾಡ್ಕೊಂಡೇ ಇದ್ಬಿಡಿ. ಶ್ರೇಯಸ್, ಸ್ಕೂಲ್ಗೆ ಹೊರಟಿಯೇನೋ? ನಾ ಹೇಳಕ್ ಕೇಳಿಸ್ತಾ ಇದೆಯಾ? ಶ್ರೇಯಸ್ ಆಳ್ ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಗಂಟ್ಲು ಹರಿಯೋ ಥರ ಕೂಕೋತಾ ಇದ್ದೀನಿ, ಶ್ರೇಯಸ್ ಅಂತ. ಅವನೊಂಚೂರು ಹೋದ್ನೋ ಇಲ್ವೋ ನೋಡೋಕ್ಕಾಗಲ್ವಾ ನಿಮಗೆ? ಸಿಹಿಗೊಂದು ಸ್ವಲ್ಪ ತಿಂಡಿ ಕಲಿಸ್ಬೇಕಾಗಿತ್ತು. ಏನಾಗಿದೆಯಾ ನಿಮಗೆ? ಸಿಹಿ ಇಲ್ಲೆಲ್ಲಿದ್ದಾಳೆ? ಅವಳು ರಾಮ್ ಮನೇಲಿದ್ದಾಳೆ. ಇನ್ನೆಷ್ಟು ಹೇಳಬೇಕೋ ನಿಮಗೆ? ಹೇಳಜ್ಜಿ. ಶ್ರೇಯಸ್, ಸಿಹಿಗೆ ಒಂದು ಸ್ವಲ್ಪ ತಿಂಡಿ ಕೊಟ್ಬಿಡ್ತೀಯಪ್ಪ? ಏನು ಸಿಹಿಗ? ಸಿಹಿ ನಡುವೆ ಸ್ಕೂಲ್ಗೆ ಬರ್ತಾ ಇಲ್ಲ ಅಜ್ಜಿ. ಅಯ್ಯೋ, ಹೌದಾ? ಏನಾಯ್ತು ಅವಳಿಗೆ? ನನ್ಗದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಸ್ಕೂಲಿಗೆ ಲೇಟ್ ಆಯ್ತು. ಬಾಯ್. ಏನು ಸಿಹಿ ಯಾಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ? ಅವಳಿಗೇನಾದ್ರು ಹುಷಾರಿಲ್ವೋ ಏನೋ? ನಾನೇ ಒಂದ್ಸತಿ ಹೋಗಿ ನೋಡ್ಕೊಂಬರ್ಲಾ? ಅಯ್ಯೋ, ಬೇಡ ರೀ, ಅದು ಸರಿ ಕಾಣಲ್ಲ. ನಾನು ಅವಳಿಗೊಂದು ಫೋನ್ ಮಾಡಲಾ? ಹ್ಞೂ ಮಾಡು. ಅವಳು ಹುಷಾರಾಗಿದ್ದಾಳೋ ಇಲ್ವೋ ಅಂತಾದರೂ ಗೊತ್ತಾಗುತ್ತೆ. ಬೇಡ ರೀ. ಯಾಕೆ ಬೇಡ? ಹಾಗೇನಾದ್ರು ಇದ್ದರೆ ಸೀತಾನೇ ಫೋನ್ ಮಾಡಿ ಹೇಳ್ತಾಳೆ ಅಲ್ವಾ? ಒಂದ್ಸತಿ ಫೋನ್ ಮಾಡಿದ್ರೆ ಏನಾಗತ್ತೆ? ಅಯ್ಯೋ, ನಾವೇ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಸೀತಾ ಫೋನ್ ಮಾಡೋ ತನಕ ಕಾಯೋಣ. ತೋಳಿ ಪಾಪ, ಮಗುಗೇನಾಗಿದೆಯೋ ಏನೋ, ಜ್ವರನೋ? ಸೀತಾ, ಜೀವನ ಮುಂದಕ್ಕೆ ಹೋಗ್ಬೇಕಲ್ವೇನಮ್ಮ? ನೋಡು, ಒಳ್ಳೆ ಸ್ಕೂಲು, ನಾನು ಮಾತಾಡಿದ್ದೀನಿ. ನೀವಿಬ್ಬರು ಗಂಡ ಹೆಂಡ್ತಿ ಜೊತೇಲಿ ಹೋಗಿ ಸ್ಕೂಲ್ ನೋಡಿ ಒಪ್ಪಿಗೆ ಆದರೆ ಅಡ್ಮಿಷನ್ ಮಾಡಿ. ಇವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀನಾದರೂ ಅರ್ಥ ಮಾಡ್ಕೊಳಮ್ಮ. ಸೀತಾ, ನೀವು ನನಗೆ ಅರ್ಥ ಮಾಡಿಸೋ ತೊಂದರೆ ತಗೋಬೇಡಿ. ನಾನು ನನ್ನ ಮಗಳನ್ನ ಎಲ್ಲೂ ಕಳಿಸ್ತಾ ಇಲ್ಲ ಅಷ್ಟೇ. ಇದ್ಯಾವ ಸೀವೆ ಗಂಡ ಹೆಂಡ್ತೀರಪ್ಪ ನೀವು? ತಾವು
ಹೋಗಿ ಬನ್ನಿ ಅಯ್ಯ ಇದನ್ನೆಲ್ಲ ನನ್ನ ಕೈಲಿ ಕೇಳಿಸ್ಕೊಳಕ್ಕಾಗೋದಿಲ್ಲಪ್ಪ. ನಿಮಗೇನಾದರೂ ಸಮಾನವಾಗಿರಬೇಕು ಅನ್ನೋದು ತಲೆಯಲ್ಲಿದ್ದರೆ ಸೀತಾ ನೀನು ನನ್ನ ಮೊಮ್ಮಗನ್ನ ಹೋಗಬಾರೋ ಅಂತ ಕರಿಯಮ್ಮ. ನಂದೇನು ಅಭ್ಯಂತರ ಇಲ್ಲ. ನಮ್ಮ ಭಾರ್ಗವಿ ನೋಡು ತನ್ನ ಗಂಡನ ಹೋಗೋಬಾರೋ ಅಂತ ಕರೆಯೋದಿಲ್ವಾ? ಈ ಕಾಲದಲ್ಲಿ ಇದೆಲ್ಲ ಇರಬೇಕು. ಆಲ್ ರೈಟ್. ನಿಮ್ಮದು ನೋಡಿ ಏನು ಅಷ್ಟೊಂದು ಶಿಷ್ಟಾಚಾರ. ತಾತ ನಮ್ಗೆ ಈ ಥರ ಮಾತಾಡೇ ಅಭ್ಯಾಸ. ರಾಮ್ ಬೇಕಿದ್ರೆ ನನ್ನ ಹೋಗು ಬಾ ಅಂತ ಕರೀಲಿ, ಆದರೆ ನಾನು ರಾಮ್ಗೆ ಏಕವಚನದಲ್ಲಿ ಮಾತಾಡ್ಸೋಕ್ಕಾಗಲ್ಲ ತಾತ. ನೋ ತಾತ, ನಾನು ಇವಾಗ ಹೇಗೆ ಕರಿತಾ ಇದ್ದೀನೋ ಹಾಗೆ ಕರಿತೀನಿ. ಇಟ್ಸ್ ಓಕೆ. ಬಟ್ ಇಟ್ಸ್ ನಾಟ್ ಓಕೆ ಫಾರ್ ಮೀ. ನೀವಿಬ್ರು ಹೀಗೆ ಬಹುವಚನದಲ್ಲಿ ಮಾತಾಡ್ತಾ ಇದ್ರೆ ಗಂಡ ಹೆಂಡತಿ ಮಧ್ಯೆ ಏನೋ ಅಂತರ ಇದೆ ಅನ್ನೋದು ನಮಗೆ ಕಾಡ್ತಾ ಇರುತ್ತೆ. ಈ ಮುದಿ ತಾತನಿಗೆ ಈ ವಯಸ್ಸಿನಲ್ಲಿ ಇಂಥ ಹಿಂಸೆನೆಲ್ಲ ಕೊಡಬೇಡ್ರಪ್ಪ. ಮೊದಲು ನೀವು ಸ್ಕೂಲ್ಗೆ ಹೋಗಿ, ಅದಾದ ಮೇಲೆ ಹಾಗೆಯೇ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬನ್ನಿ. ನಿಮಗೆ ಸಂಸಾರ ಮಾಡೋ ಪಾಠನೂ ನಾನೇ ಹೇಳ್ಕೊಡ್ಬೇಕು. ಆಯಿತು, ಮೊದಲನೇ ಪಾಠ ಏಕವಚನದಲ್ಲಿ ಮಾತಾಡೋದು ಕಲಿಬೇಕು. ಓಕೆ? ಸೀತಾ ಕರ್ಕೊಂಡೋಗಿ ನಿನ್ನ ಗಂಡನ್ನ. ಹೇಳಿದ ಅರ್ಥ ಆಗ್ಲಿಲ್ವಾ? ಬನ್ನಿ ರಾಮ್. ತಾತ ಅದು ಸಡನ್ ಆಗಿ ರಾಮ್ ಬಾ. ತಾತ ಪ್ಲೀಸ್ ನಂಗೆ ಏಕವಚನದಲ್ಲಿ ಮಾತಾಡ್ಸೋಕ್ಕಾಗಲ್ಲ ರಾಮ್ನ. ಸೀತಾ ನೀವು ಹೊರಡಿ, ಬರ್ತೀನಿ. ಮತ್ತೆ ಸೀತಾ ನೀನು ಹೋಗು, ನಾನು ಬರ್ತೀನಿ. ಸೀತಾರಾಮ ಓ ಸೀತಾರಾಮ